ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಯಾವುದಕ್ಕೆ ಸಂಬಂಧಿಸಿದೆಪ್ಪ ಅಂತಂದಾಗ ವಿಲೇಜ್ ಅಕೌಂಟ್ ಮತ್ತು ಪಿ ಡಿ ಒಗೆ ಮತ್ತು ಕೆ ಎಸ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಆದಷ್ಟು ಶೇರ್ ಮಾಡಿ. ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ನೋಡಿ, ಮೊದಲನೇ ಕ್ವಶನ್ ನೋಡಿ. ಅಷ್ಟದಿಗ್ಗಜರೆಂಬ ಕವಿ ವಿದ್ವಾಂಸರಿಗೆ ಆಶ್ರಯ ನೀಡಿದ ವಿಜಯನಗರ ಸಾಮ್ರಾಜ್ಯದ ದೊರೆ. ಇಂಪಾರ್ಟೆಂಟ್ ಸ್ನೇಹಿತರೆ, ಅಷ್ಟದಿಗ್ಗಜರ ಎಂಬ ಕವಿ ವಿದ್ವಾಂಸರಿಗೆ ಆಶ್ರಯ ನೀಡಿದ ವಿಜಯನಗರ ಸಾಮ್ರಾಜ್ಯದ ದೊರೆ ಯಾರು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ವನನೇ ದೇವರಾಯ, ಆಪ್ಷನ್ ಬಿ ಕೃಷ್ಣದೇವರಾಯ, ಆಪ್ಷನ್ ಸಿ ಎರಡನೇ ದೇವರಾಯ, ಡಿ ರಾಮರಾಯ ಅಂತೇಳಿ. ಅಷ್ಟದಿಗ್ಗಜರೆಂಬ ಕವಿಗಳು ಯಾರ ಆಸ್ಥಾನದಲ್ಲಿ ಇರ್ತಾರೆ ಅಂತ ಕೇಳಿದಾಗ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಇರ್ತಾರೆ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ಯಾರ ಆಸ್ಥಾನದಲ್ಲಿ? ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಇರ್ತಾರೆ ಅಷ್ಟದಿಗ್ಗಜರೆಂಬ ಕವಿಗಳು. ಇಂಪಾರ್ಟೆಂಟ್ ಸ್ನೇಹಿತರೆ. ಎರಡನೇ ದೇವರಾಯ ಅಂತ ಬರ್ತಾನೆ ಸ್ನೇಹಿತರೆ. ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಂತ ಕರಿತೀವಿ ಅಲ್ವಾ? ಪ್ರೌಢ ದೇವರಾಯ ಅಥವಾ ಎರಡನೇ ದೇವರಾಯ. ಇವನಿಗಿದ್ದ ಬಿರುದು ಇಂಪಾರ್ಟೆಂಟ್ ಸ್ನೇಹಿತರೆ. ಇವನಿಗಿದ್ದ ಬಿರುದು ಯಾವುದಂದಾಗ ಗಜಬೆಂಟೆಗಾರ ಅಂತೇಳಿ. ಗಜಬೆಂಟೆಗಾರ. ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯನಿಗಿದ್ದ ಬಿರುದು ಯಾವುದಂದಾಗ ಗಜಬೆಂಟೆಗಾರ ಎಂಬ ಬಿರುದು ಇರ್ತದೆ. ಯಾರಿಗೆ? ಎರಡನೇ ದೇವರಾಯನಿಗೆ. ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾರಂದಾಗ ಅಬ್ದುಲ್ ರಜಾಕ್ ಅಂತ ಬರ್ತದೆ ಸ್ನೇಹಿತರೆ. ಇಂಪಾರ್ಟೆಂಟ್. ಅಬ್ದುಲ್ ರಜಾಕ್. ಇವ ಏನು ಹೇಳ್ತಂತ ಅಬ್ದುಲ್ ರಜಾಕ್ ವಿಜಯನಗರ ಸಾಮ್ರಾಜ್ಯವನ್ನು ಕುರಿತು ಹೊಗಳ್ತಾನೆ ಸ್ನೇಹಿತರೆ. ಹೌದಾ? ಇಂಥ ಸಾಮ್ರಾಜ್ಯ ನನ್ನ ಕಣ್ಣು ಕಂಡಿಲ್ಲ, ಕಿವಿಯೂ ಕೇಳಿಲ್ಲ ಅಂತೇಳಿ ವರ್ಣನೆ ಮಾಡಿದವ ಯಾರಂದಾಗ ಅಬ್ದುಲ್ ರಜಾಕ್. ಪರ್ಷಿಯಾ ದೇಶದವ. ಯಾರ ಆಸ್ಥಾನಕ್ಕೆ ಬಂದಿರ್ತದೆ ಕೇಳಿದಾಗ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾರೆ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಶ್ರೀಕೃಷ್ಣ ದೇವರಾಯನಿಗೆ ಇದ್ದ ಬಿರುದು ಯಾವುದಂದಾಗ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ. ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ. ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿರ್ತಾನೆ ಶ್ರೀಕೃಷ್ಣ ದೇವರಾಯ. ಇವ ಬರೆದ ಕೃತಿ ಅಂತಂದಾಗ ಅಮುಕ್ತ ಮೌಲ್ಯ. ಇಂಪಾರ್ಟೆಂಟ್ ಸ್ನೇಹಿತರೆ. ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ಬರೆದವರು ಯಾರಂತಂದಾಗ ಶ್ರೀಕೃಷ್ಣ ದೇವರಾಯ. ಈ ಅಮುಕ್ತ ಮೌಲ್ಯ ಎಂಬ ಕೃತಿ ಯಾವ ಭಾಷೆಯಲ್ಲಿ ಅಂತ ಕೇಳಿದಾಗ ತೆಲುಗು ಭಾಷೆಯಲ್ಲಿ ಐತೆ ನೋಡ್ರಿ. ತೆಲುಗು ಭಾಷೆಯಲ್ಲಿ ಈ ಕೃತಿಯನ್ನು ರಚನೆ ಮಾಡ್ತಾನೆ. ಯಾವುದು? ಅಮುಕ್ತ ಮೌಲ್ಯ ಎಂಬುದು. ನೆಕ್ಸ್ಟ್ ಇನ್ನೊಂದು ಬರಿತಾನೆ ಕೃತಿ ಯಾವುದಪ್ಪ ಅಂತಂದಾಗ ಜಾಂಬವತಿ ಕಲ್ಯಾಣ ಎಂಬ ಕೃತಿಯನ್ನು ಬರಿತಾನೆ. ಜಾಂಬವತಿ ಕಲ್ಯಾಣ ಎಂಬ ಕೃತಿಯನ್ನು ಬರಿತಾನೆ. ಯಾರು? ಶ್ರೀಕೃಷ್ಣ ದೇವರಾಯ. ಇದು ಯಾವ ಭಾಷೆಯಲ್ಲಿ ಬರ್ತದೆ ಅಂತಂದಾಗ ಸಂಸ್ಕೃತ ಭಾಷೆಯಲ್ಲಿ ಈ ಕೃತಿಯನ್ನು ಬರಿತಾನೆ. ಯಾವುದು? ಜಾಂಬವತಿ ಕಲ್ಯಾಣ ಎಂಬ ಕೃತಿಯನ್ನು ಸಂಸ್ಕೃತ ಭಾಷೆಯಲ್ಲಿ ಬರಿತಾನೆ. ಅದೇ ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ತೆಲುಗು ಭಾಷೆಯಲ್ಲಿ ಬರಿತಾನೆ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ಯಾರು? ಶ್ರೀಕೃಷ್ಣ ದೇವರಾಯ. ವಿಜಯನಗರ ಸಾಮ್ರಾಜ್ಯ ಅಂತ ತೆಗೆದುಕೊಂಡಾಗ ನೋಡಿ ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರತ್ತ ಕೇಳಿದಾಗ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಅಂತಂದಾಗ 1336. ಯಾವ ನದಿಯ ತೀರದಲ್ಲಿ ಅಂತಂದಾಗ ತುಂಗಭದ್ರಾ ನದಿಯ ತೀರದಲ್ಲಿ ಸ್ಥಾಪನೆ ಆಗುತ್ತೆ. ಅದು ವಿಜಯನಗರ ಸಾಮ್ರಾಜ್ಯ. ಯಾವ ಗುರುವಿನ ಮಾರ್ಗದರ್ಶನದೊಂದಿಗೆ ತಿಂದಾಗ ವಿದ್ಯಾರಣ್ಯರ ಮಾರ್ಗದರ್ಶನದೊಂದಿಗೆ ಏನಾಗ್ತಂದಾಗ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತಾ. ಸ್ಥಾಪಕರು ಯಾರತ್ತ ಕೇಳಿದಾಗ ಹಕ್ಕ ಬುಕ್ಕರು ಅಂತ ಬರ್ತಾರೆ ಸ್ನೇಹಿತರೆ. ಅದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಆಗಿರ್ತಾರೆ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ ಎರಡನೇ ಕ್ವಶನ. ಇದರ ಉತ್ಪಾದನೆಗೆ ಸಿಂಗರಣಿ ಗಣಿ ಪ್ರಸಿದ್ಧಿ ಪಡೆದಿದೆ. ಹೌದಾ? ಸಿಂಗರೇಣಿ ಎಂಬ ಗಣಿ
ಯಾವ ಲೋಹದ ಉತ್ಪಾದನೆಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಥವಾ ಯಾವ ವಸ್ತುವಿನ ಉತ್ಪಾದನೆಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಂಪಾರ್ಟೆಂಟ ಯಾವ್ದು ನೋಡಿ. ಆಪ್ಷನ್ ಎ ಯುರೇನಿಯಂ ಮತ್ತು ಥೋರಿಯಂ ಮತ್ತು ಕೊಟ್ಟನ. ಆಪ್ಷನ್ ಬಿ ಪೆಟ್ರೋಲಿಯಂ, ಸಿ ಕಲ್ಲಿದ್ದಲು, ಡಿ ಕಬ್ಬಿಣದ ಅದಿರು ಅಂತೇಳಿ. ಸಿಂಗರೇಣಿ ಗಣಿ ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡದ್ದು ಕೇಳಿದಾಗ ಕಲ್ಲಿದ್ದಲು ಉತ್ಪಾದನೆಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಕಲ್ಲಿದ್ದಲು ಉತ್ಪಾದನೆಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡದ. ಕಲ್ಲಿದ್ದಲಿನ ರೂಪಾಂತರ ಯಾವುದಕ್ಕೆ ಕೇಳಿದಾಗ ಗ್ರಾಫೈಟ್ ನೋಡಿ ಸ್ನೇಹಿತರೆ. ಗ್ರಾಫೈಟ್. ಕಲ್ಲಿದ್ದಲಿನ ರೂಪಾಂತರ ಯಾವುದಂದಾಗ ಗ್ರಾಫೈಟ್ನ ರೂಪಾಂತರ ಯಾವುದಕ್ಕೆ ಕೇಳಿದಾಗ ವಜ್ರ ನೋಡಿ ಸ್ನೇಹಿತರೆ. ಗ್ರಾಫೈಟ್ನ ರೂಪಾಂತರ ಯಾವುದು? ವಜ್ರ. ಗೊತ್ತಿರಲಿ. ನೆಕ್ಸ್ಟ್ ಕಬ್ಬಿಣದ ಅದಿರುಗಳು. ಕಬ್ಬಿಣದ ಅದಿರುಗಳು ಇಂಪಾರ್ಟೆಂಟ್ ಸ್ನೇಹಿತರೆ. ಕಬ್ಬಿಣದ ಪ್ರಮುಖ 4 ಅದಿರುಗಳು ಬರ್ತಾವ. ಅವು ಯಾವ್ಯಾವ ಅಂತಂದಾಗ ಒಂದನೇದು ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೋನೈಟ್, ಸಿಡರೇಟ್. ಇವು ಕಬ್ಬಿಣದ ಪ್ರಮುಖ ಅದಿರುಗಳು ನೋಡಿ ಸ್ನೇಹಿತರೆ. ಕಬ್ಬಿಣ ಅದಿರುಗಳಲ್ಲಿ ಅತ್ಯಂತ ಉತ್ಕೃಷ್ಟ ಅದಿರು ಯಾವುದಂದಾಗ ಮ್ಯಾಗ್ನೆಟೈಟ್ ಯಾವ ರಾಜ್ಯ ಅತಿ ಹೆಚ್ಚು ಉತ್ಪಾದನೆ ಮಾಡ್ತದೆ ಕೇಳಿದಾಗ ಕರ್ನಾಟಕ ಅತಿ ಹೆಚ್ಚು ಮ್ಯಾಗ್ನೆಟೈಟ್ ಅದಿರನ್ನು ಉತ್ಪಾದನೆ ಮಾಡುತ್ತೆ ನೋಡಿ ಸ್ನೇಹಿತರೆ. ದೇಶದಲ್ಲಿ ಅತಿ ಹೆಚ್ಚು ಯಾವ ಕಬ್ಬಿಣದ ಅದಿರು ಉತ್ಪಾದನೆ ಆಗುತ್ತೆ ಕೇಳಿದಾಗ ಹೆಮಟೈಟ್ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ ನೋಡಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗೋ ಕಬ್ಬಿಣದ ಅದಿರು ಯಾವುದನ್ನ ಮ್ಯಾಗ್ನೆಟೈಟ್. ಅತಿ ಉತ್ಕೃಷ್ಟ ಅದಿರು ಇದು ಮ್ಯಾಗ್ನೆಟೈಟ್ ಅನ್ನೋದೊಂದು. ನೆಕ್ಸ್ಟ್ ಅತ್ಯಂತ ಕೆಳಮಟ್ಟದ ಅದಿರು ಯಾವ್ದು ಕೇಳಿದಾಗ ಕಬ್ಬಿಣದು ಸಿಡರೇಟ್ ಅಂತ ಕರಿತೀವಿ ಸ್ನೇಹಿತರೆ. ಇಂಪಾರ್ಟೆಂಟ್. ಇಟ್ಟು ಯಾವಪ್ಪ ಅಂದ್ರೆ ಕಬ್ಬಿಣದ ಅದಿರುಗಳು ಅಂತ ಕರಿತೀವಿ ಸ್ನೇಹಿತರೆ. ಇದನ್ನು ಮ್ಯಾಗ್ನೆಟೈಟನ್ನು ನೈಸರ್ಗಿಕ ಅಯಸ್ಕಾಂತ ಅಂತ ಕರಿತೀವಿ. ನೈಸರ್ಗಿಕ ಅಯಸ್ಕಾಂತ ಯಾವತ್ತಂದ್ರೆ ಮ್ಯಾಗ್ನೆಟೈಟ್ ಅಂತ ಕರಿತೀವಿ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಕಲ್ಲಿದ್ದಲಿನ ಅದಿರುಗಳು ಯಾವ್ಯಾವು? ಕಲ್ಲಿದ್ದಲಿನ ಅದಿರುಗಳು ಯಾವ್ಯಾವ ಅಂತ ಕೇಳಿದಾಗ ನೋಡಿ ಸ್ನೇಹಿತರೆ, ಬಿಟುಮಿನಸ್, ಅಂಥ್ರಾಸೈಟ್, ಲಿಗ್ನೈಟ್, ಪಿಟ್ ಅಂತೆ. 4ನೇದು ಪಿಟ್ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಕಲ್ಲಿದ್ದಲಿನ ಅದಿರುಗಳಿವು ಬಿಟುಮಿನಸ್, ಅಂಥ್ರಾಸೈಟ್, ಲಿಗ್ನೈಟ್ ಅಂತೇಳಿ. ಇನ್ನೊಂದು ಪಿಟ್ ಅಂತ ಬರ್ತದೆ ಸ್ನೇಹಿತರೆ. ಇದರಲ್ಲಿ ಕಲ್ಲಿದ್ದಲಿನ ಅತ್ಯಂತ ಉತ್ಕೃಷ್ಟ ಅದಿರು. ಕಲ್ಲಿದ್ದಲಿನಲ್ಲಿ ಈ 4 ಅದಿರುಗಳಲ್ಲಿ ಅತ್ಯಂತ ಉತ್ಕೃಷ್ಟ ಅದಿರು ಯಾವುದಂದಾಗ ಅಂಥ್ರಾಸೈಟ್ ನೋಡಿ ಸ್ನೇಹಿತರೆ. ಅಂಥ್ರಾಸೈಟ್ ಕಲ್ಲಿದ್ದಲಿನ ಅದಿರುಗಳಲ್ಲಿ ಅತ್ಯಂತ ಉತ್ಕೃಷ್ಟ ಅದಿರು ಯಾವುದಂತ ಅಂಥ್ರಾಸೈಟ್ ಅಂತ ಹೇಳ್ತೀವಿ. 2ನೇದು ಯಾವುದಂದ್ರೆ ಬಿಟುಮಿನಸ್. ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುವ ಕಲ್ಲಿದ್ದಲಿನ ಅದಿರು ಯಾವುದಂತ ಬಿಟುಮಿನಸ್ ನೋಡಿ ಸ್ನೇಹಿತರೆ. ಅತ್ಯಂತ ಕೆಳದರ್ಜೆಯ ಅದಿರು ಯಾವುದಂತ ಕಲ್ಲಿದ್ದಲು ಅಂತ ಕೇಳಿದಾಗ ಪಿಟ್ ಅಂತ ಹೇಳ್ತೀವಿ. ಪಿಟ್ ಹೌದಾ. ನೆಕ್ಸ್ಟ್ ಲಿಗ್ನೈಟ್ಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡ ಭಾರತದ ಗಣಿ ಯಾವುದಂದಾಗ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ತಮಿಳುನಾಡು ರಾಜ್ಯದಲ್ಲಿ ತಿರುನೆಲ್ವೇಲಿ ಅಂತ ಬರ್ತದೆ ಸ್ನೇಹಿತರೆ. ತಿರುನೆಲ್ವೇಲಿ ಯಾವ ಅದಿರಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಂದಾಗ ಲಿಗ್ನೈಟ್ ಅದಿರಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಇಂಪಾರ್ಟೆಂಟ್ ಸ್ನೇಹಿತರೆ. ಕೆಳಗಿನವುಗಳಲ್ಲಿ ಕನಕದಾಸರನ್ನು ಗುರುತಿಸುವ ಕೃತಿ ಯಾವುದು? ನೋಡಿರಿ ಯಾವ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ನೋಡಿ ಸ್ನೇಹಿತರೆ. ಗುರುತಿಸುವ ಕೃತಿ ಯಾವುದು ಅಂತ ಕೇಳ್ತಾನೆ. ಹೌದಾ. ಆಪ್ಷನ್ ಎ ಪ್ರಭುಲಿಂಗ ಲೀಲೆ. ಆಪ್ಷನ್ ಎ ಯಾವುದು? ಪ್ರಭುಲಿಂಗ ಲೀಲೆ. ಆಪ್ಷನ್ ಬಿ ಜೈಮಿನಿ ಭಾರತ. ಆಪ್ಷನ್ ಸಿ ರಾಮಧಾನ್ಯ ಚರಿತೆ. ಆಪ್ಷನ್ 4 ಬಸವ ಪುರಾಣ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಆನ್ಸರ್ ನೋಡಿ ಯಾವುದಂದ ರಾಮಧಾನ್ಯ ಚರಿತೆ. ಈ ರಾಮಧಾನ್ಯ ಚರಿತೆ ಯಾರ ಕೃತಿ ಅಂತ ಕೇಳಿದಾಗ ಕನಕದಾಸರ ಒಂದು ಕೃತಿ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಇಲ್ಲಿ ರಾಗಿ ಮತ್ತು ಭತ್ತದ ವರ್ಣನೆಯನ್ನು ಮಾಡ್ತಾನೆ ಈ ಕೃತಿಯೊಳಗೆ, ರಾಮಧಾನ್ಯ ಚರಿತೆ ಒಳಗೆ. ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ರಭುಲಿಂಗ ಲೀಲೆ ಇದು ಯಾರ ಕೃತಿ ಅಂತಂದಾಗ ಇಂಪಾರ್ಟೆಂಟ್ ಚಾಮರಸನ ಪ್ರಭುಲಿಂಗ ಲೀಲೆ ಅಂತ ಹೇಳ್ತೀವಿ ಸ್ನೇಹಿತರೆ. ಇವರು ಪ್ರಭುಲಿಂಗ ಲೀಲೆಯನ್ನು ಎಂಬ ಕೃತಿಯನ್ನು ಬರೆದವರು ಯಾರಂತಂದ ಚಾಮರಸ ಅಂತ ಗೊತ್ತಿರಲಿ. ಇಂಪಾರ್ಟೆಂಟ್ ಸ್ನೇಹಿತರೆ.
ಭೀಮಕವಿಯ ಬಸವ ಪುರಾಣ, ಭೀಮಕವಿಯ ಬಸವ ಪುರಾಣ ಬರಿತಾನೆ ಸ್ನೇಹಿತರೆ. ಭೀಮಕವಿ ಬಸವ ಪುರಾಣವನ್ನು ಬರಿತಾನೆ ನೋಡಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕೃತಿಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಂಡಿಕಾ ಎಂಬ ಕೃತಿಯನ್ನು ಬರೆದವರು ಯಾರು ಅಂದಾಗ ಮೆಗಸ್ತನೀಸ್ ಇಂಡಿಕಾ ಎಂಬ ಕೃತಿಯನ್ನು ಬರಿತಾನೆ. ನೆಕ್ಸ್ಟ್ ಮೃಚ್ಛಕಟಿಕ ಎಂಬ ಕೃತಿಯನ್ನು ಬರೆದವ ಶೂದ್ರಕ ನೋಡಿ ಸ್ನೇಹಿತರೆ. ಶೂದ್ರಕನ ಮೃಚ್ಛಕಟಿಕ. ಕಾಳಿದಾಸನ ಮಾಳವಿಕಾಗ್ನಿಮಿತ್ರ ಎಂಬ ಕೃತಿಯನ್ನು ಬರೆದವರು ಅಂತಂದಾಗ ಕಾಳಿದಾಸ. ನೆಕ್ಸ್ಟ್ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಬರೆದವರು ಯಾರು ಅಂತಂದಾಗ ಕೌಟಿಲ್ಯ. ಗೊತ್ತಿರಲಿ ಸ್ನೇಹಿತರೆ. ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಬರೆದವರು ಯಾರು ಅಂತಂದಾಗ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅಂತ ಕರಿತೀವಿ ಸ್ನೇಹಿತರೆ. ಕಾಳಿದಾಸನ ಮಾಳವಿಕಾಗ್ನಿಮಿತ್ರ, ಮೃಚ್ಛಕಟಿಕ, ಶೂದ್ರಕನ ಮೃಚ್ಛಕಟಿಕ, ಮೆಗಸ್ತನೀಸಿನ ಇಂಡಿಕಾ ಎಂಬ ಕೃತಿಗಳನ್ನು ನಾವು ಕಾಣ್ಬೋದು ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ. ವಿಶ್ವದ ಅತಿ ದೊಡ್ಡ ಬಿಸಿ ಮರುಭೂಮಿ ಎಲ್ಲಿ ಕಂಡುಬರ್ತದೆ ಕ್ವಶನ್ ಕೇಳೋಣ ಸ್ನೇಹಿತರೆ. ಎಲ್ಲಿ ಕಂಡುಬರುತ್ತೆ ನೋಡಿರಿ. ಯಾವುದಕ್ಕೆ ಕೇಳೋಣ? ಕಲಹರಿ ಮರುಭೂಮಿ, ಗೋಬಿ, ಸಹಾರಾ, ಥಾರ್ ಅಂತ ಕೊಟ್ಟಾನ ಸ್ನೇಹಿತರೆ. ಜಗತ್ತಿನ ಅತಿ ದೊಡ್ಡ ಅಥವಾ ವಿಶ್ವದ ಅತಿ ದೊಡ್ಡ ಬಿಸಿ ಮರುಭೂಮಿ ಯಾವುದು ಅಂದಾಗ ಸಹಾರಾ ಮರುಭೂಮಿ ನೋಡಿ ಸ್ನೇಹಿತರೆ. ಯಾವ ಖಂಡದಲ್ಲಿ ಕಂಡುಬರ್ತದೆ ಅಂದಾಗ ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ ಯಾವುದು? ಸಹಾರಾ ಮರುಭೂಮಿ. ಈ ಸಹಾರಾ ಮರುಭೂಮಿ ಮೂಲಕ ಹಾದು ಹೋಗುವ ನದಿ ಯಾವುದು ಅಂದಾಗ ನೈಲ್ ನದಿ. ಗೊತ್ತಿರಲಿ ಸ್ನೇಹಿತರೆ, ಇಂಪಾರ್ಟೆಂಟ. ನೆಕ್ಸ್ಟ್ ನೋಡಿ, ಇಲ್ಲಿ ಕಲ್ಹರಿ ಮರುಭೂಮಿ ಅಂತ ಕಂಡುಬರ್ತದೆ. ಇದು ಸಹ ಆಫ್ರಿಕಾದಲ್ಲಿ ಕಂಡುಬರುವ ಒಂದು ಮರುಭೂಮಿ, ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಮರುಭೂಮಿ. ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ, ಕಲ್ಹರಿ ಮರುಭೂಮಿ. ಇಲ್ಲಿ ಬುಸ್ಮನ್ ಎಂಬ ಬುಡಕಟ್ಟು ಜನಾಂಗ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಬುಸ್ಮನ್ ಎಂಬ ಬುಡಕಟ್ಟು ಜನಾಂಗ ಕಂಡುಬರುವುದಲ್ಲಿ ಕಲಹರಿ ಮರುಭೂಮಿಯಲ್ಲಿ ಕಂಡುಬರ್ತಾರೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್ ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿ ಯಾವ್ದಂದಾಗ ಗೋಬಿ ಮರುಭೂಮಿ, ಇಂಪಾರ್ಟೆಂಟ್ ಸ್ನೇಹಿತರೆ. ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿ ಗೋಬಿ ಮರುಭೂಮಿ. ಇದು ಎರಡು ದೇಶಗಳ ಮಧ್ಯೆ ಹರಡಿಕೊಂಡದ. ಒಂದು ಚೀನಾ, ಇನ್ನೊಂದು ಮಂಗೋಲಿಯಾ ದೇಶದ ಮಧ್ಯೆ ಹರಡಿಕೊಂಡದ ಯಾವುದು? ಗೋಬಿ ಮರುಭೂಮಿ. ಇದನ್ನು ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಪಂಚದ 9ನೇ ಅತಿ ದೊಡ್ಡ ಬಿಸಿ ಮರುಭೂಮಿ ಯಾವ್ದಂದಾಗ ಥಾರ್ ಮರುಭೂಮಿ. ಈ ಥಾರ್ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಏನಂತ ಕರಿತೀವಿ ಅಂತಂದಾಗ ಚೋಲಿಸ್ತಾನ್ ಮರುಭೂಮಿ ಅಂತ ಕರಿತೀವಿ. ಪಾಕಿಸ್ತಾನದಲ್ಲಿ ಈ ಥಾರ್ ಮರುಭೂಮಿಯನ್ನು ಏನಂತ ಕರಿತೀವಿ ಅಂತಂದಾಗ ಚೋಲಿಸ್ತಾನ್ ಮರುಭೂಮಿ ಅಂತ ಕರಿತೀವಿ. ಭಾರತದಲ್ಲಿ ಥಾರ್ ಮರುಭೂಮಿ ಅಂತ ಕರಿತೀವಿ. ಪ್ರಪಂಚದ 9ನೇ ಅತಿ ದೊಡ್ಡ ಬಿಸಿ ಮರುಭೂಮಿ ಇದು ಕಂಡುಬರ್ತದೆ ನೋಡಿ ಸ್ನೇಹಿತರೆ. ಈ ಥಾರ್ ಮರುಭೂಮಿ ಎಷ್ಟು ರಾಜ್ಯಗಳ ಮಧ್ಯೆ ಹರಡಿಕೊಂಡದ ಅಂತ ಕೇಳಿದಾಗ 4 ರಾಜ್ಯಗಳ ಮಧ್ಯೆ ಹರಡಿಕೊಂಡದ ಥಾರ್ ಮರುಭೂಮಿ. ಯಾವಪ್ಪ ಅಂತಂದಾಗ ಹರಿಯಾಣ, ಗುಜರಾತ್, ರಾಜಸ್ಥಾನ್, ಪಂಜಾಬ್. ಹೌದಾ? ಇಲ್ಲಿ ಯಾವ್ಯಾವ ರಾಜ್ಯಗಳು ಗೊತ್ತಿದ್ದಾಗ ಸ್ನೇಹಿತರೆ ನೋಡ್ರಿ, ಹರಿಯಾಣ, ಗುಜರಾತ್, ರಾಜಸ್ಥಾನ್, ಪಂಜಾಬ್. ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಹರಡಿಕೊಂಡದ ಕೇಳಿದಾಗ ಥಾರ್ ಮರುಭೂಮಿ ರಾಜಸ್ಥಾನದಲ್ಲಿ ಹರಡಿಕೊಂಡದ್ದು ನೋಡಿ ಸ್ನೇಹಿತರೆ. ಇಲ್ಲಿ ನೆನಪಿಟ್ಕೋಬೇಕು ಯಾವ ರೀತಿ 4 ರಾಜ್ಯಗಳು ಕೇಳಿದಾಗ ಹಗುರಪ್ಪ ಅಂತ ನೆನಪಿಟ್ಕೊಂಡ್ಬಿಡಿ ಸ್ನೇಹಿತರೆ. ಹಗುರಪ್ಪ ನೋಡ್ರಿ. ಹ ಅಂದ್ರೆ ಹರಿಯಾಣ, ಗು ಅಂದ್ರೆ ಗುಜರಾತ್, ರ ಅಂದ್ರೆ ರಾಜಸ್ಥಾನ, ಪ ಅಂದ್ರೆ ಪಂಜಾಬ್. ಇಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡದ್ದು ನೋಡಿ ಸ್ನೇಹಿತರೆ. ಯಾವುದು? ಥಾರ್ ಮರುಭೂಮಿ. ಈ ಮರುಭೂಮಿಯಲ್ಲಿ ಕಂಡುಬರುವ ಸಸ್ಯಗಳು ಯಾವ್ಯಾವ್ದು ಕೇಳಿದಾಗ ಪಾಪಸ್ ಕರಡಿ, ಇಂಪಾರ್ಟೆಂಟ್ ಸ್ನೇಹಿತರೆ. ಆಲ್ರೆಡಿ ಕ್ವಶನ್ ಆಗೈತಿ ಇದ್ರ ಮೇಲೆ. ಯಾವುದಂದಾಗ ಪಾಪಸ್ ಕರಡಿ ಮತ್ತು ಖರ್ಜೂರ ನೋಡಿರಿ. ಪಾಪಸ್ ಕರಡಿ ಮತ್ತು ಖರ್ಜೂರವನ್ನು ಬೆಳೆಯಲಾಗುತ್ತೆ ಇಲ್ಲಿ ಮರುಭೂಮಿಗಳಲ್ಲಿ. ಗೊತ್ತಿರಲಿ ಸ್ನೇಹಿತರೆ.
ಮರುಭೂಮಿಗಳಲ್ಲಿ. ಈ ಥಾರ್ ಮರುಭೂಮಿಗೆ ನೀರನ್ನು ಒದಗಿಸಲು ಯಾವ ಕಾಲುವೆಯನ್ನು ನಿರ್ಮಿಸಲಾಗಿದೆ ಅಂದಾಗ ಇಂದಿರಾ ಕಾಲುವೆ. ಇಂದಿರಾ ಕಾಲುವೆ ಜಗತ್ತಿನ ಅಥವಾ ಏಷ್ಯಾದ ಅತಿ ದೊಡ್ಡ ಕಾಲುವೆ ಯಾವುದು ಅಂದಾಗ ಇಂದಿರಾ ಕಾಲುವೆ. ಯಾವ ನದಿಗೆ ನಿರ್ಮಿಸಲಾಗಿದೆ ಅಂದಾಗ ಸಟ್ಲೇಜ್ ನದಿಗೆ ನಿರ್ಮಿಸಲಾಗಿದೆ. ಯಾವ ರಾಜ್ಯದಿಂದ ಇದು ಬರ್ತದೆ ಕೇಳಿದಾಗ ಪಂಜಾಬ್ ರಾಜ್ಯದ ಹರ್ಕೆ ಬ್ಯಾರೇಜ್ನಿಂದ ಈ ಥಾರ್ ಮರುಭೂಮಿಗೆ ನೀರನ್ನು ಒದಗಿಸಲಾಗುತ್ತೆ ನೋಡಿ ಸ್ನೇಹಿತರೆ. ಇಂದಿರಾ ಕಾಲುವೆ ಯಾವ ನದಿಗೆ ಅಂತ ಕೇಳಿದಾಗ ಸಟ್ಲೇಜ್ ನದಿಗೆ. ಗೊತ್ತಿರಲಿ, ಇಷ್ಟು ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇಂಪಾರ್ಟೆಂಟ. ಸರಕು ಮತ್ತು ಸೇವಾ ತೆರಿಗೆಯನ್ನು ಅಥವಾ GST ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾಯಿತು? ನೋಡಿರಿ, GST ಇಂಪಾರ್ಟೆಂಟ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ. ಆಪ್ಷನ್ ಎ 99ನೇ, ಆಪ್ಷನ್ ಬಿ 101ನೇ, ಆಪ್ಷನ್ ಸಿ 96ನೇ, ಆಪ್ಷನ್ 4 94ನೇ ಅಂತೇಳಿ. 96ನೇ, ಇನ್ನೊಂದು ಡಿ ಆಪ್ಷನ್ 94ನೇ ಅಂತೇಳಿ ಕೊಟ್ಟನ ಸ್ನೇಹಿತರೆ. GSTಗೆ ಸಂಬಂಧಪಟ್ಟ ಸಂವಿಧಾನದ ತಿದ್ದುಪಡಿ ಯಾವುದಂದಾಗ 101ನೇ ತಿದ್ದುಪಡಿ. ಮಸೂದೆ ಯಾವುದಂತ ಕೇಳಿದಾಗ 122ನೇ ಮಸೂದೆ. ಹೌದಾ? GSTಗೆ ಸಂಬಂಧಪಟ್ಟ ತಿದ್ದುಪಡಿ ಯಾವುದಂದಾಗ 101ನೇ ತಿದ್ದುಪಡಿ. ಮಸೂದೆ ಯಾವುದಂದಾಗ 122ನೇ ಮಸೂದೆ. ಇಲ್ಲಿವರೆಗೆ ಸಂವಿಧಾನಕ್ಕೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂದಾಗ 106 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಇಲ್ಲಿಯವರೆಗೆ ಸಂವಿಧಾನವನ್ನು 106 ಬಾರಿ ತಿದ್ದುಪಡಿ ಮಾಡಲಾಗಿದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟಾಗಿ ಗೊತ್ತಿರಲಿ. ನೆಕ್ಸ್ಟ್ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. 44ನೇ ತಿದ್ದುಪಡಿ 1978 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಭಾಳ ಸತಿ ಕೇಳಿದ ಸ್ನೇಹಿತರೆ. 1978 44ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂದಾಗ ಆಸ್ತಿ ಹಕ್ಕನ್ನು ತೆಗೆದುಹಾಕಲು, ಮೂಲಭೂತ ಹಕ್ಕುಗಳಿಂದ ಆಸ್ತಿ ಹಕ್ಕನ್ನು ತೆಗೆದುಹಾಕಲು, ಆಸ್ತಿ ಹಕ್ಕನ್ನು ತೆಗೆದುಹಾಕಲು ಈ ತಿದ್ದುಪಡಿಯನ್ನು ಮಾಡಲಾಗುತ್ತೆ ನೋಡಿ ಸ್ನೇಹಿತರೆ. 1978 44ನೇ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಯಾವ ವಿಧಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಪ್ರಸ್ತುತ ಆಸ್ತಿ ಹಕ್ಕನ್ನು ಅಂತ ಕೇಳಿದಾಗ 300A ವಿಧಿಯಲ್ಲಿ. ಪ್ರಸ್ತುತ ಇದು ಕಾನೂನಾತ್ಮಕ ಹಕ್ಕು. ಆಸ್ತಿ ಹಕ್ಕು ಮೊದಲೇನಾಗಿತ್ತು? ಮೂಲಭೂತ ಹಕ್ಕಾಗಿತ್ತು. ಅದನ್ನು ಪ್ರಸ್ತುತ ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡಲಾಗಿದೆ. ಸಂವಿಧಾನದ 12ನೇ ಭಾಗದಲ್ಲಿ ಸೇರ್ಪಡೆ ಮಾಡಲಾಗಿದೆ ನೋಡಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟ ಸಂವಿಧಾನ ತಿದ್ದುಪಡಿ ಅಂತಂದಾಗ 44ನೇ ತಿದ್ದುಪಡಿ 1978. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅದು 300A, ಇದು ಗೊತ್ತಿರಲಿ. ಈ ಪ್ರಸ್ತುತ ಆಸ್ತಿ ಹಕ್ಕು ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದಂತ ಕೇಳಿದಾಗ 300A. ಭಾಗ ಯಾವುದಂತ ಕೇಳಿದಾಗ 12ನೇ ಭಾಗ. ಪ್ರಸ್ತುತ ಒಂದು ಆಸ್ತಿ ಹಕ್ಕು ಅನ್ನೋದನ್ನ ಕಾನೂನಾತ್ಮಕ ಹಕ್ಕಾಗಿದೆ. ಇದು ಗೊತ್ತಿರಲಿ. ನೆಕ್ಸ್ಟ್ 52ನೇ ತಿದ್ದುಪಡಿ. 52ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಿಸಿದೆ. ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಿಸಿದೆ. ಯಾವುದು? 52ನೇ ವಿಧಿ. ಅವಾಗ ಪ್ರಧಾನಿ ಯಾರಿದ್ದಾರೆ ಅಂತ ಕೇಳಿದಾಗ ರಾಜೀವ್ ಗಾಂಧಿ ಅವರು ಇರ್ತಾರೆ ನೋಡಿ ಸ್ನೇಹಿತರೆ. ರಾಜೀವ್ ಗಾಂಧಿ ಅವರು ಇರ್ತಾರೆ. ಪಕ್ಷಾಂತರ ನಿಷೇಧ ತಿದ್ದುಪಡಿ ಮಾಡಿದ್ದೆ ಯಾವಾಗ ಅಂದಾಗ 1984ರಲ್ಲಿ ನೋಡಿ ಸ್ನೇಹಿತರೆ. 1986ರಲ್ಲಿ 52ನೇ ತಿದ್ದುಪಡಿ ಮಾಡುವ ಮೂಲಕ ಪಕ್ಷಾಂತರ ನಿಷೇಧವನ್ನು ಹೇರಲಾಗುತ್ತೆ ನೋಡಿ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಯಾರಿದ್ದರು ಪ್ರಧಾನಿ ಯಾರಿದ್ದರು ಅಂತ ಕೇಳಿದಾಗ ರಾಜೀವ್ ಗಾಂಧಿಯವರು ಇರ್ತಾರೆ ನೋಡಿ ಸ್ನೇಹಿತರೆ. ಹೌದಾ? ಸಂವಿಧಾನದ 52ನೇ ತಿದ್ದುಪಡಿ ಗೊತ್ತಿರಲಿ. ಈ ಪಕ್ಷಾಂತರ ಬಗ್ಗೆ ಹೇಳುವ ಸಂವಿಧಾನದ ಅನುಸೂಚಿ ಯಾವುದಂತ ಕೇಳಿದಾಗ 10ನೇ ಅನುಸೂಚಿ ಗೊತ್ತಿರಲಿ ಸ್ನೇಹಿತರೆ. ಪಕ್ಷಾಂತರ ಬಗ್ಗೆ ತಿಳಿಸುವ ಸಂವಿಧಾನದ ಎಷ್ಟನೇ ಅನುಸೂಚಿ ತಿಳಿಸ್ತದೆ ಕೇಳಿದಾಗ ಪಕ್ಷಾಂತರದ ಬಗ್ಗೆ 10ನೇ ಅನುಸೂಚಿ. ನೆಕ್ಸ್ಟ್ ಗೊತ್ತಿರಲಿ ಸ್ನೇಹಿತರೆ. ಸಂವಿಧಾನದ 42ನೇ ತಿದ್ದುಪಡಿ. ಸಂವಿಧಾನದ 42ನೇ ತಿದ್ದುಪಡಿ ಯಾವ ವರ್ಷದಲ್ಲಿ ಮಾಡಲಾಗುತ್ತದೆ? 1976ರಲ್ಲಿ. ಇದು ಸಂವಿಧಾನಕ್ಕೆ ಯಾವ್ಯಾವ ತಿದ್ದುಪಡಿಯನ್ನು ಮಾಡ್ತದೆ ನೋಡಿದಾಗ ಸ್ನೇಹಿತರೆ, ಪೂರ್ವ ಪೀಠಿಕೆಗೆ ಸಂವಿಧಾನದ ಪೂರ್ವ ಪೀಠಿಕೆಗೆ 42ನೇ ತಿದ್ದುಪಡಿ ಮಾಡುವ ಮೂಲಕ 3 ಪದಗಳನ್ನು ಸೇರ್ಪಡೆ ಮಾಡಲಾಗುತ್ತೆ ನೋಡಿ ಸ್ನೇಹಿತರೆ. ನೋಡಿರಿ, ಸಂವಿಧಾನದ ಪೂರ್ವ ಪೀಠಿಕೆ ಇಲ್ಲಿವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂದಾಗ 1 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಹೌದಾ?
ಎಷ್ಟು ಪದಗಳನ್ನು ಸೇರ್ಪಡೆ ಮಾಡಲಾಗಿದೆ? 3 ಪದಗಳನ್ನು ಸೇರ್ಪಡೆ ಮಾಡಲಾಗಿದೆ. ಎಷ್ಟನೇ ತಿದ್ದುಪಡಿ ಮಾಡುವ ಮೂಲಕ ತಂದಾಗ 42ನೇ ತಿದ್ದುಪಡಿ 1976ರ ಸಂದರ್ಭದಲ್ಲಿ. ನೆಕ್ಸ್ಟ್ ಇದೇ 1976 42ನೇ ತಿದ್ದುಪಡಿ ಮಾಡುವ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ ತಿದ್ದುಪಡಿ ಯಾವುದು ಕೇಳಿದಾಗ 1976 42ನೇ ತಿದ್ದುಪಡಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ ಸಂವಿಧಾನಕ್ಕೆ. ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳು ಕಂಡುಬರ್ತಾವೆ ಅಂತಂದ್ರೆ 11 ಮೂಲಭೂತ ಕರ್ತವ್ಯಗಳು ಕಂಡುಬರ್ತಾವೆ. ಎಷ್ಟನೇ ಭಾಗದಲ್ಲಿ ಅಂತ ಕೇಳಿದಾಗ 4A ಭಾಗದಲ್ಲಿ ಈ ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣ್ಬೋದು. ಈ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಂದಾಗ ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ ನೋಡಿ ಸ್ನೇಹಿತರೆ. ಹೌದಾ? ಈ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆದಿವೆ ಅಂತಂದಾಗ ರಷ್ಯಾ ದೇಶದಿಂದ 4A ಭಾಗದಲ್ಲಿ ಸೇರ್ಪಡೆ ಮಾಡಲಾಗಿದೆ. 11 ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣಬಹುದು. ಯಾವ ವಿಧಿಯಲ್ಲಿ ಅಂತ ಕೇಳಿದಾಗ 51A ವಿಧಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ ನೋಡಿ ಸ್ನೇಹಿತರೆ. ಯಾವುದು? ಮೂಲಭೂತ ಕರ್ತವ್ಯಗಳನ್ನು. ನೆಕ್ಸ್ಟ್ ಪೂರ್ವ ಪೀಠಿಕೆ 3 ಪದಗಳನ್ನು ಸೇರ್ಪಡೆ ಮಾಡಿದ ತಿದ್ದುಪಡಿ ಯಾವ್ದಂದ್ರೆ 42ನೇ ತಿದ್ದುಪಡಿ. ಹಾಗಾಗಿ 42ನೇ ತಿದ್ದುಪಡಿಯನ್ನು ಏನಂತ ಕರೆಯಲಾಗುತ್ತೆ ಅಂತ ಕೇಳಿದಾಗ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತೆ. ಮಿನಿ ಸಂವಿಧಾನ ಅಂದರೆ ಯಾವ ತಿದ್ದುಪಡಿಯನ್ನು ಕರಿತೀವಿ ಅಂತ ಕೇಳಿದಾಗ 42ನೇ ತಿದ್ದುಪಡಿ 1976ರಲ್ಲಿ. ನೆಕ್ಸ್ಟ್ ಪೂರ್ವ ಪೀಠಿಕೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. 1 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಆ ತಿದ್ದುಪಡಿ ಯಾವುದಂದ್ರೆ 1976 42ನೇ ತಿದ್ದುಪಡಿ. ಇಷ್ಟು ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ 2 ಕ್ರಮಾನುಗತ ಅವಧಿಗಳಿಗೆ ಭಾರತದ ಉಪರಾಷ್ಟ್ರಪತಿಗಳಾಗಿ ಅಧಿಕಾರ ನಿರ್ವಹಿಸಿದವರು ಯಾರು ಅಂತ. 2 ಕ್ರಮಾನುಗತ ಅವಧಿಗಳಿಗೆ ಭಾರತದ ಉಪರಾಷ್ಟ್ರಪತಿಗಳಾಗಿ ಅಧಿಕಾರ ನಿರ್ವಹಿಸಿದವರು ಯಾರು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ರಾಧಾಕೃಷ್ಣನ್ ಅಂತ ಕೊಟ್ಟನ, ವೆಂಕಟರಾಮನ್, ಶಂಕರ್ ದಯಾಳ್ ಶರ್ಮಾ ಅಂತೇಳಿ, BB ಗಿರಿ ಅಂತ ಕೊಟ್ಟನ ಸ್ನೇಹಿತರೆ. 2 ಕ್ರಮಾನುಗತ ಅವಧಿಗಳಿಗೆ ಉಪರಾಷ್ಟ್ರಪತಿ ಆದವರು ಯಾರು ಅಂತ ಕೇಳಿದಾಗ ರಾಧಾಕೃಷ್ಣನ್ ನೋಡಿ ಸ್ನೇಹಿತರೆ, ಗೊತ್ತಿರಲಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರು ಭಾರತದ ಮೊದಲ ಉಪರಾಷ್ಟ್ರಪತಿ. ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಗಳು ಯಾರು ಅಂತ ಕೇಳಿದಾಗ ಜಗದೀಪ್ ಧನ್ಕರ್ ಅಂತೇಳಿ, ಜಗದೀಪ್ ಧನ್ಕರ್ ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಭಾರತದ ಮೊದಲ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಹೇಳ್ತೀವಿ ಸ್ನೇಹಿತರೆ, ಇಂಪಾರ್ಟೆಂಟಾಗಿ ಗೊತ್ತಿರಲಿ. ಹಂಗಾಮಿ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಮೊಟ್ಟ ಮೊದಲ ಬಾರಿಗೆ ಅಂತಂದರೆ BB ಗಿರಿ ಅವರು, ಇದು ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಕದಂಬ ರಾಜ್ಯದ ಸ್ಥಾಪಕ ಯಾರು ಮತ್ತು ಇದರ ಮುಖ್ಯ ರಾಜಧಾನಿ ನಗರ ಯಾವುದು? ನೋಡ್ರಿ, ಕದಂಬರ ಸ್ಥಾಪಕ ಯಾರು ಮತ್ತು ಅದರ ಮುಖ್ಯ ರಾಜಧಾನಿ ಯಾವುದಾಗಿತ್ತು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಮಯೂರವರ್ಮ ಮತ್ತು ಬನವಾಸಿ ಅಂತ ಕೊಟ್ಟಣ. ಆಪ್ಷನ್ ಬಿ ಕಾಕುತ್ಸವರ್ಮ ಮತ್ತು ಅಲ್ಮಿಡಿ ಅಂತ ಕೊಟ್ಟಣ. ಆಪ್ಷನ್ ಸಿ ಶಾಂತಿವರ್ಮ ಮತ್ತು ಹಾನಗಲ್ ಅಂತ ಕೊಟ್ಟಣ. ಆಪ್ಷನ್ ಡಿ ಮುರುಗೇಶವರ್ಮ ಮತ್ತು ಗೋವಾ ಅಂತ ಕೊಟ್ಟಣ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, ಮಯೂರವರ್ಮ ಮತ್ತು ಬನವಾಸಿ ಅಂತ. ಕದಂಬರ ಸ್ಥಾಪಕ ಮಯೂರವರ್ಮ ಅಥವಾ ಮಯೂರ ಶರ್ಮ ಅಂತ ಹೇಳ್ತೀವಿ. ಅವರ ರಾಜಧಾನಿ ಯಾವುದಾಗಿತ್ತು ನೋಡಿ ಸ್ನೇಹಿತರೆ, ಬನವಾಸಿಯಾಗಿತ್ತು. ಇದು ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಕದಂಬರ ರಾಜಧಾನಿ ಬನವಾಸಿ. ಕದಂಬರ ರಾಜಧಾನಿ ಯಾವುದಂದ್ರೆ ಬನವಾಸಿ. ಇದು ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಬನವಾಸಿ ಅಂತ ಕೇಳಿದಾಗ ಬನವಾಸಿ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಅಂತ ಕೇಳಿದಾಗ ಬನವಾಸಿ ವರದಾ ನದಿಯ ಎಡದಂಡೆಯ ಮೇಲೆ ಕಂಡುಬರ್ತದೆ ನೋಡಿ ಸ್ನೇಹಿತರೆ. ವರದಾ ನದಿಯ ಎಡದಂಡೆಯ ಮೇಲೆ ಕಂಡುಬರುತ್ತೆ. ಅದು ಕದಂಬರ ರಾಜಧಾನಿ ಯಾವುದು? ಬನವಾಸಿ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಪ್ರಸ್ತುತ ಇದು ವರದಾ ನದಿಯ ಎಡದಂಡೆಯ ಮೇಲೆ ಕಂಡುಬರ್ತೈತಿ. ಇದನ್ನು ಬೈಜಾಂಟಿ ಅನ್ನೋದು ಕರಿತಾನೆ ಸ್ನೇಹಿತರೆ. ಹೌದಾ? ಟಾಲೆಮಿಯ ಒಂದು ಕೃತಿಯಲ್ಲಿ ಇದನ್ನು ಬೈಜಾಂಟಿ ಅನ್ನೋದು ಕರೆಯಲಾಗುತ್ತೆ. ಅದನ್ನು ಬನವಾಸಿಯನ್ನು. ಕದಂಬರ ಸ್ಥಾಪಕ ಯಾರತ್ನ? ಮಯೂರವರ್ಮ. ಕದಂಬರ ಪ್ರಸಿದ್ಧ ಅರಸ ಯಾರು ಕೇಳಿದಾಗ ಕಾಕುತ್ಸವರ್ಮ.
ಕಾಕುತ್ಸ ವರ್ಮ ಅಂತ ಹೇಳ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಕದಂಬರ ಲಾಂಛನ ಯಾವುದಾಗಿತ್ತು ಅಂದಾಗ ಸಿಂಹ. ಕದಂಬರ ಲಾಂಛನ ಯಾವುದಾಗಿತ್ತು ಅಂದಾಗ ಸಿಂಹ. ಕದಂಬರ ಆಡಳಿತ ಭಾಷೆ ಯಾವುದಾಗಿತ್ತು ಅಂದಾಗ ಕನ್ನಡ. ಕದಂಬರ ಆಡಳಿತ ಭಾಷೆ ಕನ್ನಡವಾಗಿತ್ತು. ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿಟ್ಟು ಆಡಳಿತ ಮಾಡಿದವ ಯಾರತ್ತು ಕೇಳಿದಾಗ ಕಾಕುತ್ಸ ವರ್ಮ. ನೆಕ್ಸ್ಟ್ ಕದಂಬರ ಬಗ್ಗೆ ತಿಳಿಸುವ ಶಾಸನ ಯಾವುದತ್ತು ಕೇಳಿದಾಗ ಹಲ್ಮಿಡಿ ಶಾಸನ. ಇಂಪಾರ್ಟೆಂಟ್ ಸ್ನೇಹಿತರೆ ಇವು ಶಾಸನಗಳು. ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನದ ಕಾಲ 450 ಕ್ರಿಸ್ತಶಕ 450. ಹಲ್ಮಿಡಿ ಶಾಸನದ ಕಾಲ. ಹಲ್ಮಿಡಿ ಎಲ್ಲಿ ಕಂಡುಬರ್ತಂದಾಗ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ಹಲ್ಮಿಡಿ ಶಾಸನ. ಇದು ಬಳಪದ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಬಳಪದ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಯಾವ ಶಾಸನ? ಹಲ್ಮಿಡಿ ಶಾಸನ. ಇದು ಪೂರ್ವ ಹಳೆಗನ್ನಡದಲ್ಲೈತಿ. ಯಾವುದು? ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನವನ್ನು ಹೊರಡಿಸಿದವ ಯಾರತ್ತು ಕೇಳಿದಾಗ ಕಾಕುತ್ಸ ವರ್ಮ ನೋಡಿ ಸ್ನೇಹಿತರೆ. ಯಾವುದು ನೋಡಿರಿ ಹಲ್ಮಿಡಿ ಶಾಸನ ಕಾಲ ಯಾವುದು ಕೇಳಿದಾಗ 450. ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಕಂಡುಬರ್ತೈತಿ. ಯಾವ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಅಂದರೆ ಬಳಪದ ಕಲ್ಲಿನಿಂದ ಮಾಡಲ್ಪಟ್ಟೈತಿ. ಪೂರ್ವ ಹಳೆಗನ್ನಡದಲ್ಲಿ ಕಂಡುಬರ್ತೈತಿ. ಹೊರಡಿಸಿದವರು ಯಾಕಂದಾಗ ಕಾಕುತ್ಸ ವರ್ಮ. ಇಷ್ಟು ಗೊತ್ತಿರಲಿ ಮೇನಾಗಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಇದರ ಮೇಲ್ಭಾಗದಲ್ಲಿ ಒಂದು ಚಕ್ರ ಕಂಡುಬರ್ತದೆ. ಆ ಚಕ್ರ ಯಾವುದಂದ್ರೆ ಸುದರ್ಶನ ಚಕ್ರ ಅಂತ ಹೇಳ್ತೀವಿ. ಹಲ್ಮಿಡಿ ಶಾಸನದ ಮೇಲ್ಭಾಗದಲ್ಲಿ ಕಂಡುಬರುವ ಚಕ್ರ ಯಾವುದಂದಾಗ ಸುದರ್ಶನ ಚಕ್ರ. ಇದು ಕದಂಬರ ಆಡಳಿತದ ಬಗ್ಗೆ ತಿಳಿಸ್ತೈತಿ. ಅದರಲ್ಲಿ ಯಾರ ಬಗ್ಗೆ ತಿಳಿಸ್ತೈತಿ ಅಂದಾಗ ಕಾಕುತ್ಸ ವರ್ಮನ ಬಗ್ಗೆ ತಿಳಿಸ್ತೈತಿ. ಇಂಪಾರ್ಟೆಂಟ. ನೆಕ್ಸ್ಟ್ ಇದೇ ಮನೆತನಕ್ಕೆ ಸಂಬಂಧಪಟ್ಟ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ. ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದಂದಾಗ ಸಂಸ್ಕೃತ ಶಾಸನ ಯಾವುದಂದ ತಾಳಗುಂದ ಶಾಸನ. ಸಂಸ್ಕೃತ ಶಾಸನ ಇದು ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. ತಾಳಗುಂದ ಎಲ್ಲಿ ಕಂಡುಬರ್ತದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್ ಇದನ್ನು ಹೊರಡಿಸಿದವ ಯಾರತ್ತಂದಾಗ ತಾಳಗುಂದ ಶಾಸನವನ್ನು ಶಾಂತಿವರ್ಮ ಹೊರಡಿಸ್ತಾನೆ ನೋಡಿ ಸ್ನೇಹಿತರೆ. ಶಾಂತಿವರ್ಮ. ಈ ತಾಳಗುಂದ ಶಾಸನವನ್ನು ಹೊರಡಿಸಿದವ ಯಾರತ್ತಂದಾಗ ಶಾಂತಿವರ್ಮ. ಇಷ್ಟು ಗೊತ್ತಿರಲಿ. ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಯಾವ ಭಾಷೆಯಲ್ಲಿ ಐತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಐತಿ. ಯಾರ ಆಡಳಿತದ ಬಗ್ಗೆ ತಿಳಿಸ್ತಂದ್ರೆ ಕದಂಬರ ಆಡಳಿತದ ಬಗ್ಗೆ ತಿಳಿಸ್ತೈತಿ. ಹೊರಡಿಸಿದವ್ರು ಯಾರಂದಾಗ ಶಾಂತಿ ವರ್ಮ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ಚಂದ್ರವಳ್ಳಿ ಶಾಸನ ಅಂತ ಬರ್ತೈತಿ. ಚಂದ್ರವಳ್ಳಿ ಶಾಸನ. ಈ ಚಂದ್ರವಳ್ಳಿ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ? ಚಂದ್ರವಳ್ಳಿ ಶಾಸನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಯಾವುದು? ಚಂದ್ರವಳ್ಳಿ ಶಾಸನ. ಇದು ಯಾರಿಗೆ ಸಂಬಂಧಪಟ್ಟದ ಕೇಳಿದಾಗ ಯಾರು ಹೊಡಿಸ್ತಾರೆ ಅಂತಂದಾಗ ಮಯೂರವರ್ಮ ಹೊಡಿಸ್ತಾನೆ ನೋಡಿ ಸ್ನೇಹಿತರೆ. ಮಯೂರವರ್ಮ ಯಾವ ಶಾಸನವನ್ನು ಹೊಡಿಸ್ತಾನೆ ಅಂತಂದಾಗ ಚಂದ್ರವಳ್ಳಿ ಶಾಸನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರ್ತೈತೆ ನೋಡಿ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಒಡಿಶಾ ಅಸೆಂಬ್ಲಿಯು ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಸ್ಥಾಪಿಸಲಿಕ್ಕಾಗಿ ಇತ್ತೀಚೆಗೆ ಒಂದು ಠರಾವನ್ನು ಹೊರಡಿಸಿದ್ದು ಸಂವಿಧಾನದ ಯಾವ ಕಲಮಿನಡಿ ಠರಾವನ್ನು ಹೊರಡಿಸಿತು ನೋಡಿ. ಠರಾವನ್ನು ಹೊರಡಿಸಿತು. ಆಪ್ಷನ್ ಎ 169ನೇ ವಿಧಿ, 170ನೇ ವಿಧಿ, 171ನೇ ವಿಧಿ, 172ನೇ ವಿಧಿ. ನೋಡಿ ವಿಧಾನ ಪರಿಷತ್ ಬಗ್ಗೆ ಸ್ಥಾಪನೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದಕ್ಕೆ ಕೇಳಿದಾಗ 169ನೇ ವಿಧಿ. ಇದು ವಿಧಾನ ಪರಿಷತ್ನ ಸ್ಥಾಪನೆಯ ಬಗ್ಗೆ ತಿಳಿಸುತ್ತದೆ. ಈ ಸ್ಥಾಪನೆ ಮಾಡುವವರು ಯಾರು ಅಂತ ಕೇಳಿದಾಗ ಶಿಫಾರಸಿನ ಮೇಲೆಗೆ ವಿಧಾನಸಭೆ ಶಿಫಾರಸಿನ ಮೇರೆಗೆ ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡುವವರು ಯಾರು ಅಂತ ಕೇಳಿದಾಗ ಸಂಸತ್ತು ನೋಡಿ ಸ್ನೇಹಿತರೆ.
ಸಂಸತ್ತು ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡುವ ಅಧಿಕಾರವನ್ನು ಹೊಂದೈತಿ. ಪ್ರಸ್ತುತ ಎಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ನಾವು ಕಾಣ್ಬೋದು ಅಂದಾಗ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ಕಾಣ್ಬೋದು. ಈ 6 ರಾಜ್ಯಗಳು ಯಾವ್ಯಾವ ಅಂತ ನೋಡಿಕೊಂಡಾಗ ಸ್ನೇಹಿತರೆ ನೋಡ್ರಿ, ವಿಧಾನ ಪರಿಷತ್ತನ್ನು ಹೊಂದಿದ 6 ರಾಜ್ಯಗಳು ಯಾವುವು? ವಿಧಾನ ಪರಿಷತ್ತನ್ನು ಹೊಂದಿದ 6 ರಾಜ್ಯಗಳು ಯಾವ್ಯಾವ ಕೇಳಿದಾಗ ನೋಡಿ, ಒಂದನೇದು ಕರ್ನಾಟಕ, ಎರಡನೇದು ಮಹಾರಾಷ್ಟ್ರ, ಮೂರನೇದು ಆಂಧ್ರ ಪ್ರದೇಶ್, ನಾಲ್ಕನೇದು ತೆಲಂಗಾಣ. ಇವೆಲ್ಲ ದ್ವಿಸದನ ಹೊಂದಿದ ರಾಜ್ಯಗಳು ನೋಡಿ ಸ್ನೇಹಿತರೆ. ವಿಧಾನ ಪರಿಷತ್ ಆ್ಯಂಡ್ ವಿಧಾನಸಭೆಯನ್ನು ಹೊಂದಿವೆ, ಹೌದಾ. ನೆಕ್ಸ್ಟ್ ಉತ್ತರ ಪ್ರದೇಶ್, ನೆಕ್ಸ್ಟ್ 6ನೇದು ಬಿಹಾರ್. ಇಷ್ಟು ರಾಜ್ಯಗಳಲ್ಲಿ ಏನನ್ನು ಕಾಣ್ಬೋದು ಅಂತ ಕೇಳಿದಾಗ ವಿಧಾನ ಪರಿಷತ್ತನ್ನು ಕಾಣ್ಬೋದು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, ಬಿಹಾರ್, ಉತ್ತರ ಪ್ರದೇಶ್. ಅತಿ ಹೆಚ್ಚು ವಿಧಾನ ಪರಿಷತ್ ಸ್ಥಾನಗಳನ್ನು ಹೊಂದಿದ ರಾಜ್ಯ ಉತ್ತರ ಪ್ರದೇಶ್, ಹೌದಾ. ಕರ್ನಾಟಕದಲ್ಲಿ ಎಷ್ಟು ಜನರು ಅಂತ ಕೇಳಿದಾಗ 75 ಜನ ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡೈತಿ. ಮಹಾರಾಷ್ಟ್ರ 78, ಬಿಹಾರ 78, ತೆಲಂಗಾಣ 56, ಆಂಧ್ರ ಪ್ರದೇಶ್ 56, ಉತ್ತರ ಪ್ರದೇಶ್ 80 ಸ್ಥಾನಗಳನ್ನು ಒಳಗೊಂಡದ್ದು ನೋಡಿ ಸ್ನೇಹಿತರೆ. ಕರ್ನಾಟಕ ಎಷ್ಟು ವಿಧಾನ ಪರಿಷತ್ ಸ್ಥಾನಗಳನ್ನು ಒಳಗೊಂಡದ್ದು ಅಂತ ಕೇಳಿದಾಗ 75, ಮಹಾರಾಷ್ಟ್ರ ಎಷ್ಟಂತ ಕೇಳಿದಾಗ 78, ತೆಲಂಗಾಣ ಎಷ್ಟಂತ ಕೇಳಿದಾಗ ಎಷ್ಟಂತ ಕೇಳಿದಾಗ 56, ಆಂಧ್ರ ಪ್ರದೇಶ್ ಎಷ್ಟಂತ ಕೇಳಿದಾಗ 56, ಬಿಹಾರ ಎಷ್ಟಂತ ಕೇಳಿದಾಗ 78. ಈ ರೀತಿಯಾದ ವಿಧಾನ ಪರಿಷತ್ತನ್ನು ಒಳಗೊಂಡದ್ದು ನೋಡಿ ಸ್ನೇಹಿತರೆ. ವಿಧಾನ ಪರಿಷತ್ ಬಗ್ಗೆ ಹೇಳುವ ಸಂವಿಧಾನದ ವಿಧಿ ಯಾವುದಂದಾಗ 169ನೇದು ವಿಧಿ ಅಂತ ಗೊತ್ತಿರಲಿ, ಇಂಪಾರ್ಟೆಂಟ. ನೆಕ್ಸ್ಟ್ ನೋಡಿ, ಆಪ್ಷನ್ ಇಲ್ಲಿ ಹೊಂದಿಸಿ ಬರೆಯಿರಿ. ಅಂದರೆ ರಾಜ್ಯ ಒಂದು ಕಡೆ ಪರಮಾಣು ಶಕ್ತಿ ಕೇಂದ್ರ ಅಂತ ಕೊಟ್ಟಾನ, ಹೌದಾ. ಈ ರಾಜ್ಯದಲ್ಲಿ ಯಾವ ಪರಮಾಣು ಶಕ್ತಿ ಕೇಂದ್ರ ಕಂಡು ಬರ್ತದೆ ಹೇಳಿ ಕ್ವಶನ್ ಕೇಳೋಣ. ಹೊಂದಿಸಿ ಬರೆಯಿರಿ ಅಂತ. ಉತ್ತರ ಪ್ರದೇಶ್, ರಾಜಸ್ಥಾನ್, ಸಿ ಮಹಾರಾಷ್ಟ್ರ, ಡಿ ಗುಜರಾತ್ ಅಂತೇಳಿ ಕೊಟ್ಟಾನ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ. ಆಪ್ಷನ್ ಇಲ್ಲಿ 1 ರಾವತ್ ಭಟ್ ಅಂತ ಕೊಟ್ಟಣ, ನರೋರ, ಕಕ್ರಪಾರ, ತಾರಾಪುರ ಅಂತ ಕೊಟ್ಟಣ, ಹೌದಾ. ಇಲ್ಲಿ ಗೊತ್ತಿರಲಿ ಸ್ನೇಹಿತರೆ, ತಾರಾಪುರ ಎಲ್ಲಿ ಕಂಡು ಬರ್ತದೆ ಅಂದಾಗ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತೈತಿ. ಇದು ಭಾರತದ ಮೊದಲ ಅಣುವಿದ್ಯುತ್ ಸ್ಥಾವರ, ಸ್ಥಾಪನೆಯಾಗಿದ್ದು 1969ರಲ್ಲಿ. ನೆಕ್ಸ್ಟ್ ಕಕ್ರಪಾರ್, ಇದು ಕಂಡು ಬರೋದೆಲ್ಲಿ ಅಂತಂದಾಗ ಗುಜರಾತ್ ರಾಜ್ಯದಲ್ಲಿ. ನೆಕ್ಸ್ಟ್ ರಾಜಸ್ಥಾನದಲ್ಲಿ ರಾವತ್ ಭಟ್, ಉತ್ತರ ಪ್ರದೇಶದಲ್ಲಿ ನರೋರ. ನೋಡಿ, ಉತ್ತರ ಪ್ರದೇಶ ನರೋರ ಅಂತ ಬಂದಾಗ ಫಸ್ಟ್ನೇದು ನೋಡಿ 2, ರಾಜಸ್ಥಾನದ ರಾವತ್ ಭಟ್ 1, ಮಹಾರಾಷ್ಟ್ರ ತಾರಾಪುರ 4, ಗುಜರಾತ್ ಕಕ್ರಪಾರ 3. ಆನ್ಸರ್ ಯಾವುದಂತ ನೋಡಿ ಸ್ನೇಹಿತರೆ, 4ನೇದು ಆನ್ಸರ್ ಆಗುತ್ತಾ. ಈ ರೀತಿ ಒಂದೇ ಒಂದು ಆನ್ಸರ್ ಸಿಕ್ಕರೆ ಸಾಕು ಸ್ನೇಹಿತರೆ, ಹೊಂದಿಸಿ ಬರೆಯೋರಲ್ಲಿ. ಎಲ್ಲಿ ನೋಡಿರಿ, ಉತ್ತರ ಪ್ರದೇಶ್ ನರೋರ 2 ಅಂತ ಕೊಟ್ಟಾನೆ. ಇಲ್ಲಿ ಎ ಕಾಲಮ್ನಲ್ಲಿ 2 ಆಪ್ಷನ್ ಯಾವುದು ಇಲ್ಲ, ಹೌದಾ. ಇಲ್ಲಿ 4ನೇ ಆಪ್ಷನ್ಸ್ ಫಸ್ಟಿಗೆ ಬಂದಿದ್ದು 2 ಅಂತ. ಇದೊಂದು ಗೊತ್ತಾದ್ರೆ ಸಾಕು ಸ್ನೇಹಿತರೆ, ಇಲ್ಲಿ ಆನ್ಸರನ್ನು ನಾವು ಹಾಕ್ಬೋದು. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಪರಮಾಣು ಕೇಂದ್ರಗಳು, ಪರಮಾಣು ಶಕ್ತಿ ಕೇಂದ್ರಗಳು, ಹೌದಾ. ಪರಮಾಣು ಶಕ್ತಿ ಕೇಂದ್ರಗಳು ಅಂತ ನೋಡಿದಾಗ ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಯಾವುದಂದ್ರೆ ತಾರಾಪುರ್ ಅಣು ವಿದ್ಯುತ್ ಸ್ಥಾವರ. ಇದು ಎಲ್ಲಿ ಕಂಡುಬರುತ್ತೆ ಅಂದಾಗ ಮಹಾರಾಷ್ಟ್ರದಲ್ಲಿ ಕಂಡುಬರ್ತೈತಿ. ಸ್ಥಾಪನೆ 1969ರಲ್ಲಿ. ನೆಕ್ಸ್ಟ್ ಇದೇ ಮಹಾರಾಷ್ಟ್ರದಲ್ಲಿ ಚೈತ್ಯಾಪುರ ಅಂತ ಬರ್ತೈತಿ, ಇನ್ನು ನಿರ್ಮಾಣ ಆಗ್ತಾಯಿದೆ ಸ್ನೇಹಿತರೆ. ಇದು ಚೈತ್ಯಾಪುರ್ ಇದು ಸಹ ಮಹಾರಾಷ್ಟ್ರದಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್ ಕೈಗಾ ಅಣು ವಿದ್ಯುತ್ ಸ್ಥಾವರ, ಇದು ಎಲ್ಲಿ ಕಂಡುಬರ್ತೈತೆ ಅಂದಾಗ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತೈತಿ. ಯಾವ ನದಿಯ ತೀರದಲ್ಲಿ ಕಂಡುಬರ್ತೈತೆ ಕೇಳಿದಾಗ ಕಾಳಿ ನದಿಯ ಎಡದಂಡೆಯ ಮೇಲೆ ಕಂಡುಬರ್ತೈತಿ. ಇದು ಗೊತ್ತಿರಲಿ, ಇಂಪಾರ್ಟೆಂಟ. ಕೈಗಾ ಅಣು ವಿದ್ಯುತ್ ಸ್ಥಾವರ. ನೆಕ್ಸ್ಟ್ ಕಕ್ರಪಾರ್
ಅಣು ವಿದ್ಯುತ್ ಸ್ಥಾವರ ಅಂತ ಬರ್ತದೆ. ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ, ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ನದಿಯ ತೀರದಲ್ಲಿ ಕಂಡುಬರುತ್ತೆ? ತಾಪಿ ಅಥವಾ ತಪತಿ ನದಿಯ ತೀರದಲ್ಲಿ ಕಕ್ರಪಾರ್ ಅಣು ವಿದ್ಯುತ್ ಸ್ಥಾವರ ಕಂಡುಬರುತ್ತೆ. ನೆಕ್ಸ್ಟ್ ರಾವತ್ ಬಟ್ ಅಣು ವಿದ್ಯುತ್ ಸ್ಥಾವರ ಎಲ್ಲಿ ಕಂಡುಬರುತ್ತೆ ಕೇಳಿದಾಗ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಯಾವ ನದಿಯ ತೀರದಲ್ಲಿ ಕೇಳಿದಾಗ ಚಂಬಲ್ ನದಿಯ ತೀರದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕುಡುಕುಳಂ ಅಣು ವಿದ್ಯುತ್ ಸ್ಥಾವರ ಎಲ್ಲಿ ಕಂಡುಬರ್ತದೆ? ತಮಿಳುನಾಡಿನಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಕಲ್ಪಕಂ ಅಣು ವಿದ್ಯುತ್ ಸ್ಥಾವರ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಪ್ರಸ್ತುತ ಅತಿ ಹೆಚ್ಚು ಅಣು ವಿದ್ಯುತ್ ಸ್ಥಾವರವನ್ನು ಉತ್ಪಾದನೆ ಮಾಡುತ್ತಿರುವ ರಾಜ್ಯದ ಇದು ಅಣು ವಿದ್ಯುತ್ ಸ್ಥಾವರ ಯಾವುದಂದಾಗ ಕುಡುಕುಳಂ ಅಂತೇಳಿ ಬರ್ತದೆ ನೋಡಿ ಸ್ನೇಹಿತರೆ. ಪ್ರಸ್ತುತ ದೇಶದಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತಿರುವ ಅಣು ವಿದ್ಯುತ್ ಸ್ಥಾವರ ಯಾವುದಂದಾಗ ಕುಡುಕುಳಂ. ಇದು ಗೊತ್ತಿರಲಿ, ಇಷ್ಟು ಗೊತ್ತಿರಲಿ ಯಾವ ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ಗೊತ್ತಿರಲಿ. ಅಣು ವಿದ್ಯುತ್ ಸ್ಥಾವರಗಳಲ್ಲಿ ನಡೆಯುವ ಕ್ರಿಯೆ ಯಾವುದು ಕೇಳಿದಾಗ ಬೈಜಿಕ ವಿದಳನ ಕ್ರಿಯೆ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಬೈಜಿಕ ವಿದಳನ ಕ್ರಿಯೆಯನ್ನು ನಾವು ಕಾಣಬಹುದು ಇಲ್ಲಿ ಅಣು ವಿದ್ಯುತ್ ಸ್ಥಾವರಗಳಲ್ಲಿ. ಅದೇ ಬೈಜಿಕ ಸಮ್ಮಿಲನ ಅಂತ ಬರ್ತೈತಿ, ಇದು ಸೂರ್ಯನಲ್ಲಿ ಅಥವಾ ನಕ್ಷತ್ರಗಳಲ್ಲಿ ನಾವು ಕಾಣಬಹುದು. ಅದು ಬೈಜಿಕ ಸಮ್ಮಿಲನ ಕ್ರಿಯೆ. ಬೈಜಿಕ ಸಮ್ಮಿಲನ ಕ್ರಿಯೆಯಲ್ಲಿ ನಡೀತದೆ ಅಂದಾಗ ನಕ್ಷತ್ರಗಳಲ್ಲಿ ಅಥವಾ ಸೂರ್ಯನಲ್ಲಿ ನಡೀತೈತಿ. ಅದೇ ಬೈಜಿಕ ವಿದಳನ ಕ್ರಿಯೆಯಲ್ಲಿ ನಡೀತದೆ ಕೇಳಿದಾಗ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ನಡೀತದೆ ನೋಡಿ ಸ್ನೇಹಿತರೆ, ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಮಿತ್ರವಿಂದ ಗೋವಿಂದ ಎಂಬ ಪ್ರಥಮ ಕನ್ನಡ ನಾಟಕ ಬರೆದವರು ಯಾರು ಅಂತ. ಪ್ರಥಮ ಕನ್ನಡ ನಾಟಕ ಬರೆದವರು ಯಾರು? ಆಪ್ಷನ್ ಎ ಲಕ್ಷ್ಮೀಶ, ಆಪ್ಷನ್ ಬಿ ಮಹಾಲಿಂಗರಂಗ, ಆಪ್ಷನ್ ಸಿ ಸಿಂಗರಾರ್ಯ, ಆಪ್ಷನ್ ಡಿ ತಿರುಮಲಾರ್ಯ ಅಂತೇಳಿ. ಇಲ್ಲಿ ಆನ್ಸರ್ ನೋಡಿ ಸ್ನೇಹಿತರೆ, ಮಿತ್ರವಿಂದ ಗೋವಿಂದ ಎಂಬ ನಾಟಕವನ್ನು ಬರೆದವರು, ಮೊದಲ ಕನ್ನಡ ನಾಟಕವನ್ನು ಬರೆದವರು ಯಾರತ್ನ? ಸಿಂಗರಾರ್ಯ. ಇದು ಗೊತ್ತಿರಲಿ. ತಿರುಮಲಾರ್ಯ ಯಾವುದನ್ನು ಬರೀತಂದಾಗ ಕನ್ನಡದ ಮೊದಲ ಕಾದಂಬರಿ ಯಾವುದಂದ್ರೆ ಇಂದಿರಾಬಾಯಿಯನ್ನು ಬರೆದವರು ಯಾರಂದ್ರೆ ತಿರುಮಲಾರ್ಯ. ಇವರು ಏನು ಬರೀತಾರೆ ಅಂತಂದಾಗ ಕನ್ನಡದ ಮೊದಲ ಕಾದಂಬರಿಯನ್ನು ಬರೀತಾರೆ ಯಾರು? ತಿರುಮಲಾರ್ಯ. ಯಾವುದು? ಇಂದಿರಾಬಾಯಿ ಅಂತೇಳಿ. ನೆಕ್ಸ್ಟ್ ಲಕ್ಷ್ಮೀಶನ ಜೈಮಿನಿ ಭಾರತವನ್ನು ಬರೆದವರು ಯಾರು ಅಂತಂದಾಗ ಲಕ್ಷ್ಮೀಶ. ನನ್ನ ಕ್ಲಾಸ್ ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಮಾಡಿ, ಯಾಕಂದರೆ ನಿಮ್ಮದೊಂದು ಲೈಕ್ ನನಗೆ ಪ್ರೋತ್ಸಾಹ ಆಗುತ್ತೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋ ಮಾಡಲು ಪ್ರೋತ್ಸಾಹ ಆಗುತ್ತೆ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಲಕ್ಷ್ಮೀಶ ಯಾವ ಕೃತಿಯನ್ನು ಬರೆದ? ಜೈಮಿನಿ ಭಾರತ ಎಂಬ ಕೃತಿಯನ್ನು ಬರೆದ. ತಿರುಮಲಾರ್ಯ ಯಾವ ಕಾದಂಬರಿಯನ್ನು ಬರೆದ? ಇಂದಿರಾಬಾಯಿ, ಇದು ಕನ್ನಡದ ಮೊದಲ ಕಾದಂಬರಿ. ನೆಕ್ಸ್ಟ್ ಸಿಂಗರಾರ್ಯ, ಇವರು ಕನ್ನಡದ ಮೊದಲ ನಾಟಕವನ್ನು ಬರೀತಾರೆ ನೋಡಿ ಸ್ನೇಹಿತರೆ, ಮಿತ್ರವಿಂದ ಗೋವಿಂದ ಅಂತೇಳಿ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರಪತಿ ಚುನಾವಣೆ ಭಾಗವಾಗಿರುತ್ತದೆ ಆದರೆ ಅವರ ಖಂಡನೆಗಾಗಿ ಫೋರಂ ಭಾಗವಾಗಿರುವುದಿಲ್ಲ? ಅಂದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಿ ಆದರೆ ರಾಷ್ಟ್ರಪತಿ ಮಹಾಭಿಯೋಗದಲ್ಲಿ ಭಾಗವಹಿಸುವುದಿಲ್ಲ. ಏನಪ್ಪ ಅಂತಂದಾಗ ಆ ಸಂಸ್ಥೆ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನ ಪರಿಷತ್, ರಾಜ್ಯ ವಿಧಾನ ಮಂಡಲ ಅಂತ ಕೊಟ್ಟಣ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವವರು ಯಾರ್ಯಾರು ಅಂತೇಳಿ ನೋಡೋಣ ಸ್ನೇಹಿತರೆ. ಸಂಸತ್ತಿನ ಎಲ್ಲ ಚುನಾಯಿತ ಸದಸ್ಯರು. ಮೊದಲನೇದಾಗಿ ಸಂಸತ್ತಿನ ಎಲ್ಲ ಚುನಾಯಿತ, ಇದು ಗೊತ್ತಿರ್ಬೇಕು ಸ್ನೇಹಿತರೆ, ಚುನಾಯಿತ ಅಂತೇಳಿ, ಚುನಾಯಿತ ಸದಸ್ಯರು. ಇಲ್ಲಿ ಸಂಸತ್ ಅಂತಂದಾಗ ರಾಜ್ಯಸಭೆ, ಲೋಕಸಭೆ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಯ ಸದಸ್ಯರು. ಎಲ್ಲ ರಾಜ್ಯಗಳ
ರಾಜ್ಯ ವಿಧಾನಸಭೆಯ ಸದಸ್ಯರು ಭಾಗವಹಿಸ್ತಾರೆ. ವಿಧಾನಸಭೆಯ ಸದಸ್ಯರು ಇವರು ರಾಷ್ಟ್ರಪತಿ ಚುನಾವಣೆ. ನೆಕ್ಸ್ಟ್ ಇನ್ನೊಂದಿಷ್ಟು ಯಾವ್ಯಾವಪ್ಪ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಬರ್ತಾವೆ. ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವ ಅಂದಾಗ ಜಮ್ಮು ಕಾಶ್ಮೀರ, ದೆಹಲಿ, ಪಾಂಡಿಚೇರಿ ಇವು 3 ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತವೆ. ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶಗಳು? ಜಮ್ಮು ಕಾಶ್ಮೀರ, ದೆಹಲಿ, ಇನ್ನೊಂದು ಪಾಂಡಿಚೇರಿ. ಹೌದಾ? ಸಂಸತ್ತಿನ ಎಲ್ಲ ಚುನಾಯಿತ ಸದಸ್ಯರು, ರಾಜ್ಯ ವಿಧಾನಸಭೆಯ ಸದಸ್ಯರು ಇವರು ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ. ಇಲ್ಲಿ ರಾಷ್ಟ್ರಪತಿಯ ಚುನಾವಣೆಯಲ್ಲಿ. ನೆಕ್ಸ್ಟ್ ರಾಷ್ಟ್ರಪತಿಯ ಮಹಾಭಿಯೋಗ. ರಾಷ್ಟ್ರಪತಿ ಮಹಾಭಿಯೋಗದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ 61ನೇ ವಿಧಿ. ಭಾಗವಹಿಸುವವರು ಯಾರಂದಾಗ ಸಂಸತ್ತಿನ ಎಲ್ಲ ಚುನಾಯಿತ ಸದಸ್ಯರು, ಚುನಾಯಿತ ಸದಸ್ಯರಲ್ಲ, ಎಲ್ಲ ಸದಸ್ಯರು, ಸಂಸತ್ತಿನ ಎಲ್ಲ ಸದಸ್ಯರು ಭಾಗವಹಿಸ್ತಾರೆ. ಆದರೆ ಏನು ಮಾಡಲ್ಲ, ಇಲ್ಲಿ ರಾಜ್ಯ ವಿಧಾನಸಭೆ ಸದಸ್ಯರು ಭಾಗವಹಿಸುವುದಿಲ್ಲ. ಅದೇ ಕ್ವಶನನ್ನು ಕೇಳಿ ನೋಡಿ ಸ್ನೇಹಿತರೆ. ಯಾವ ರೀತಿ ಕ್ವಶನ್ ಕೇಳಿ, ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರಪತಿ ಚುನಾವಣೆ ಭಾಗವಾಗಿರುತ್ತದೆ ಆದರೆ ಅವರ ಖಂಡನೆ ಫೋರಂನ ಭಾಗವಾಗಿರುವುದಿಲ್ಲ ಅಂತೇಳಿ. ಆಪ್ಷನ್ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನ ಪರಿಷತ್ಗಳು, 4ನೇದು ರಾಜ್ಯ ವಿಧಾನಮಂಡಲ. ಇದು ರಾಜ್ಯ ವಿಧಾನಮಂಡಲ. ಇಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಇಲ್ಲಿ ಮೊದಲನೇದೇನು ಕೊಟ್ಟನ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಾಗಿರುತ್ತದೆ. ಯಾವುದು? ರಾಜ್ಯ ವಿಧಾನಮಂಡಲ. ಇಷ್ಟು ಗೊತ್ತಿರಲಿ ಸ್ನೇಹಿತರೆ. ನನ್ನ ಕ್ಲಾಸ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ.